ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. 1000 ವರ್ಷ ಸಾಮು ಮಾಡಿ ಸಾಯೋ ಮುದುಕಿ ಸೊಂಟ ಮುರಿದ. ಅಕ್ಕ 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 ಬೇಗ ಬಾಕ್ಕ ಇಲ್ಲಿ. ಅದ್ಯಾಕೋ ರಾಮು ಬೆಳಿಗ್ಗೆನೆ ಹಾಕ್ ಹೋಗ್ತಿದೀಯಲ್ಲ, ಸ್ವಲ್ಪ ತಾಳ್ಮೆ ಇರ್ಲಿ. ಅಕ್ಕ ಈಗ ವಾಕಿಂಗ್ ಹೋಗಿದ್ನಲ್ಲ, ದಾರಿಲಿ ಏನಾಯ್ತು ಗೊತ್ತಾ? ಏನಾಯ್ತು? ಒಂದ್ ದೊಡ್ಡ ಆಕ್ಸಿಡೆಂಟ್ ಕಣಕ್ಕ. ಆಕ್ಸಿಡೆಂಟಾ? ನಿನ್ಗೇನು ಆಗ್ಲಿಲ್ಲ ತಾನೇ? ಬೇಗ ಹೇಳು. ನಂಗೇನಾಗಿಲ್ಲಕ್ಕ, ನೀನ್ ಗಾಬರಿ ಪಟ್ಕೋಬೇಡ. ಸದ್ಯ ದೇವ್ರ ದೊಡ್ಡೋನು. ಮತ್ತೆ ಆಕ್ಸಿಡೆಂಟು ಯಾರಿಗೆ, ಎಲ್ಲಿ, ಹೇಗಾಯ್ತು, ಯಾಕಾಯ್ತು ಅಂತ. ಅಕ್ಕ ಅಕ್ಕ ಒಂದೇ ಸಲ ಅದ್ ಎಷ್ಟು ಪ್ರಶ್ನೆ ಕೇಳ್ತೀಯಲ್ಲಕ್ಕ, ಸ್ವಲ್ಪ ಸಾವಧಾನವಾಗಿ ಕೇಳು. ಆಯ್ತಪ್ಪ, ಹೇಳಪ್ಪ. ನನ್ನ ಫ್ರೆಂಡು ಅದೇ ನೆನ್ನೆ ಬಂದಿದ್ನಲ್ಲಕ್ಕ. ಬೆಳ್ಳಿಗೆ ಉದ್ದಕ್ಕೆ ತೀರ್ಥಹಳ್ಳಿ ಹುಡುಗ ಅವನ? ಅವನೇ. ಅವನು ಮೋಟಾರ್ ಬೈಕ್ ರೇಸ್ ನಲ್ಲಿ ಎಕ್ಸ್ಪರ್ಟ್ ಕಣಕ್ಕ. ಓಹೋ, ತುಂಬಾ ಜಾಣ, ದಷ್ಟ ಪುಷ್ಟವಾಗಿದ್ದಾನೆ. ನೋಡಿದ್ನಲ್ಲ. ತುಂಬಾ ವರ್ಷದಿಂದ ಮೋಟಾರ್ ಬೈಕ್ ರೇಸ್ಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾನೆ. ಸರಿ, ಮುಂದಕ್ಕೆ ಹೇಳು. ಇವತ್ ಬೆಳಗ್ಗೆ ಅವನು ಬೈಕ್ ನಲ್ಲಿ ಹೋಗ್ತಾ ಇದ್ನಂತೆ. ನಮ್ಮ ಮನೆ ಹಿಂದೆ ಒಂದು ದೊಡ್ಡ ಸರ್ಕಲ್ ಇದೆಯಲ್ಲ, ಅಲ್ಲಿ ಸ್ಪೀಡ್ ಆಗಿ ತಿರುಗಿಸದ್ನಂತೆ ಬೈಕ್ ನ. ಅದೇ ಹೊತ್ತಿಗೆ ಸರ್ಕಲಿನ ಆ ಬದಿಯಿಂದ ಒಂದು ಹಸು ಅಡ್ಡ ಬಂದ್ಬಿಡ್ತಂತೆ. ಸರಿ, ಇವನು ಬಿದ್ಬಿಟ್ಟ. ಅಯ್ಯೋ, ತುಂಬಾ ಪೆಟ್ಟಾಗ್ಲಿಲ್ಲ ತಾನೆ? ಹುಷಾರಾಗಿದ್ದಾನ ಅವನಿವಾಗ? ಅವನಿಗೆ ಕಾಲು ಕೈ ಸ್ವಲ್ಪ ಏಟು, ಅದೇ ಮೂಗೇಟ್ ತರ ಆಗಿ ಮೈಕೈ ನೋವು ಆಗಿದೆಯಂತೆ. ಆದ್ರೆ ಆ ಹಸುದು ಕಾಲೇ ಮುರಿದೋಗಿದೆಯಂತ ಕಣಕ್ಕ. ಅಯ್ಯೋ ಪಾಪ, 1000 ವರ್ಷ ಸಾಮ್ ಮಾಡಿ ಸಾಯೋ ಮುದುಕಿ ಸೊಂಟ ಮುರಿದ ಅನ್ನೋ ಹಾಗಾಯ್ತಲ್ಲ ಕಣೋ. ಛೇ, ಆ ಹಸು ಎಷ್ಟು ನೋವು ಅನುಭವಿಸ್ತಿದೆಯೋ ಏನೋ. ಮೂಕ ಪ್ರಾಣಿ ಬೇರೆ, ಹೇಳ್ಕೊಳಕ್ಕೂ ಆಗಲ್ಲ. ಅಕ್ಕ ಅಕ್ಕ ಅದ್ ಏನಕ್ಕ ನೀನ್ ಹೇಳಿದ್ಗಾದೆ 1000 ವರ್ಷ ಸಾಮು? 1000 ವರ್ಷ ಸಾಮು ಮಾಡಿ ಸಾಯೋ ಮುದುಕಿ ಸೊಂಟ ಮುರಿದ ಅಂತ. 1000 ವರ್ಷ ಸಾಮು ಮಾಡಿ ಸಾಯೋ ಮುದುಕಿ ಸೊಂಟ ಮುರಿದ. ಆಹಾ, ಎಷ್ಟು ಚೆನ್ನಾಗಿದೆಯಕ್ಕ ಈ ಗಾದೆ ಕೇಳಕ್ಕೆ. ಇದರ ವಾಚ್ಯಾರ್ಥ, ಸೂಚ್ಯಾರ್ಥ, ಅಂತರಂಗ, ಬಹಿರಂಗ ಎಲ್ಲ ಏನಕ್ಕ? ನೋಡೋ ರಾಮು, ಈ ಗಾದೆ ಪ್ರಾಸಬದ್ಧವಾಗಿ ತುಂಬಾ ಮಾರ್ಮಿಕವಾಗಿ ಹೊರನೋಟಕ್ಕೆ ಕಾಣುತ್ತೆ. ಅಂತರಂಗದಲ್ಲಿ ಅನೇಕ ಅರ್ಥಗಳನ್ನೇ ಅಡಗಿಸ್ಕೊಂಡಿದೆ ಕಣೋ. ಅಕ್ಕ, ನನಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಬಿಡಿಸಿ ಸಿಂಪಲ್ ಆಗಿ ಹೇಳಕ್ಕ ಪ್ಲೀಸ್. ಆಯ್ತಪ್ಪ. ಈಗ ಸಾಮು ಮಾಡಿ ಅಂದ್ರೆ ಏನೋ ಹೇಳು. ನನಗೆ ಗೊತ್ತಿಲ್ಲ ಅನ್ನೋದನ್ನ ಕೇಳೋದಕ್ಕೆ ನಿನಗೆ ತುಂಬಾ ಇಷ್ಟ ಅಂತ ಅನ್ಸುತ್ತಲ್ವಾ? ಹಾಗೇನಿಲ್ಲ ಕಣೋ, ಗೊತ್ತಿಲ್ಲದೆ ಇರೋ ವಿಷಯನ ಗೊತ್ತಿಲ್ಲ ಅಂತ ಹೇಳೋದು ತುಂಬಾ ದೊಡ್ಡ ಗುಣ ಕಣೋ. ಸರಿ ಸರಿ, ಈಗ ನನ್ನ ಜ್ಞಾನ ಪರೀಕ್ಷೆ ಮಾಡಿದ್ದಾಯ್ತಲ್ವಾ, ನೀನೇ ಹೇಳು, ಏನು ಸಾಮು ಮಾಡೋದು ಅಂದ್ರೆ? ನೋಡೋ ರಾಮು, ಈ ಸಾಮು ಮಾಡೋದು ಅಂದ್ರೆ ವ್ಯಾಯಾಮ ಮಾಡೋದು, ದೈಹಿಕ ವ್ಯಾಯಾಮ, ಕಸರತ್ತು ಮಾಡೋದು ಅಂತ ಅರ್ಥ. ಮತ್ತೆ ಈ ಗಾದೆನಲ್ಲಿ 1000 ವರ್ಷ ಸಾಮು ಮಾಡಿ ಅಂತ ಬಳಸಿದಾರಲ್ಲ, 1000 ವರ್ಷ ಎಲ್ಲಕ್ಕ ಸಾಮು ಮಾಡಕ್ಕಾಗತ್ತೆ? ಮನುಷ್ಯನ ಜೀವಿತದ ಕಾಲನೇ ಅಬ್ಬಬ್ಬಾ ಅಂದ್ರೆ 100, ಅಂದ್ರೆ ಇನ್ನೂ ಒಂದು 5-10 ಜಾಸ್ತಿ ಅಂತ ಇಟ್ಕೋಬೋದಪ್ಪ. ಅಂಥದ್ರಲ್ಲಿ ಇದೊಳ್ಳೆ ತಮಾಷೆಯಾಗಿ ಹಸಿ ಹಸಿ ಸುಳ್ಳಾಗಿ ಕಾಣತ್ತಲ್ವೇನಕ್ಕ? ಹಾಗಲ್ಲ ರಾಮು, ಗಾದೆ ಸೊಗಸು ಸ್ವಾರಸ್ಯ ಅಡಗಿರೋದೇ ಇಲ್ಲಿ. ಅಂದ್ರೆ 1000 ವರ್ಷ ಸಾಮು ಮಾಡಿ ಅನ್ನೋ ಕಡೆ ಉತ್ಪ್ರೇಕ್ಷಾಲಂಕಾರ ಇದೆ ಕಣೋ. ಉತ್ಪ್ರೇಕ್ಷೆ ಅಂತಂದ್ರೆ ಇರೋದನ್ನ ಇಲ್ಲದರ ಜೊತೆ, ಸಂಭವವಾಗೋದನ್ನ ಸಂಭವನೀಯವಲ್ಲದರ ಜೊತೆ ಹೋಲಿಸಿ ಅರ್ಥದ ವ್ಯಾಪ್ತಿನ ವಿಶಾಲಗೊಳಿಸೋದು. ಅಂದ್ರೆ ಗಾದೆಯ ಅಂತರಂಗದ ಅರ್ಥ ಚೆನ್ನಾಗಿ ಹೊಳೆಯೋ ಹಾಗೆ ಮಾಡೋದು. ಸರಿಯಾಗಿ ಹೇಳಿದೆ. 1000 ವರ್ಷ ಮನುಷ್ಯರು ಯಾರು ಬದುಕಿರಲ್ಲ ಕಣೋ, ಆದ್ರೆ ಅನೇಕ ವರ್ಷಗಳ ಕಾಲ ಬದುಕಿರ್ತಾರಲ್ವಾ, ಆ ಬದುಕಿರೋ ಅನೇಕ ವರ್ಷಗಳ ಕಾಲ ದೈಹಿಕ ವ್ಯಾಯಾಮ, ಕಸರತ್ತು ಮಾಡಿ ಅನ್ನೋದು ಇಲ್ಲಿನ ಅರ್ಥ. ಸರಿ, ಅನೇಕ ವರ್ಷಗಳು ವ್ಯಾಯಾಮದ ಅಭ್ಯಾಸ ಮಾಡೋದಕ್ಕೂ ಮುದುಕಿ ಸೊಂಟ ಮುರಿಯೋದಕ್ಕೂ ಏನಕ್ಕ ಸಂಬಂಧ?
ಪಾಪ ಆ ಮುದುಕಿ ಏನ್ ಮಾಡಿದ್ಲು? ಮತ್ತೆ ಇಲ್ಲೂ ವಾಚ್ಯಾರ್ಥನೇ ತಗೋಬಾರ್ದು. ಉತ್ಪ್ರೇಕ್ಷೆಯ ಛಾಪು ಇಲ್ಲೂ ಇದೆ. ಅನೇಕ ವರ್ಷಗಳ ವ್ಯಾಯಾಮದ ಅಭ್ಯಾಸ ಮಾಡಿದವನು ಏನೋ ಕೋಪದಲ್ಲಿ ಮುದುಕಿಯೊಬ್ಬಳನ್ನ ಬಡಿದಿರಬೇಕು, ಒದ್ದಿರಬೇಕು. ಅವನ ಬಲವಾದ ಕೈನ ಹೊಡೆತಕ್ಕೆ ಅಥವಾ ಕಾಲಿನ ಒದತಕ್ಕೆ ಅವಳ ಸೊಂಟ ಮುರಿದಿರಬೇಕು. ಅಥವಾ ಇದು ಕೇವಲ ಹೋಲಿಕೆಯೂ ಇದ್ದಿರಬಹುದು. ಯಾಕೆ ಅಂದರೆ ಸಾಮಾನ್ಯವಾಗಿ ಯಾರೂ ವಯಸ್ಸಾದವರ ಮೇಲೆ ಕೈ ಮಾಡಲ್ಲ. ಅದರಲ್ಲೂ ತನ್ನ ದೇಹಶಕ್ತಿನ ಒಳ್ಳೆಯ ಉದ್ದೇಶಕ್ಕಾಗಿ ಬೆಳೆಸ್ಕೊಂಡಂಥ ವ್ಯಕ್ತಿ ಹಾಗೆಲ್ಲ ಮಾಡೋದಿಲ್ಲ ಅಲ್ವಾ? ಹೌದಕ್ಕ. ಆದರೆ ಪರಿಸ್ಥಿತಿಯ ಒತ್ತಡದಿಂದಲೋ ಆಕಸ್ಮಿಕವಾಗೋ ಇಂಥ ಅಚಾತುರ್ಯಗಳು ಆಗಿಬಿಡ್ಬೋದಲ್ವಾ? ಸರಿಯಾಗಿ ಹೇಳಿದೆ ರಾಮು. ಅದನ್ನೇ ಈ ಗಾದೆ ಪರೋಕ್ಷವಾಗಿ ತುಂಬ ಎಚ್ಚರಿಸುತ್ತೆ. ನಾವು ಮಾಡುವ ಯಾವುದೇ ಕಠಿಣ ಪರಿಶ್ರಮ, ಸಾಧನೆಗಳು ಒಳ್ಳೆಯ ಉದ್ದೇಶ ಹೊತ್ತು ಸಮಾಜಮುಖಿಯಾಗಿ ನಡಿಬೇಕೇ ಹೊರತು ಯಾವುದೂ ಕೂಡ ಸಮಾಜ ಸಹಿಸದಂತಹ ಕಾರ್ಯಗಳಲ್ಲಿ ನಡಿಬಾರ್ದು ಅಂತ. ಹಾಗೆ ಮಾಡಿದ್ರೆ ಅದರ ದುಷ್ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತಲ್ವಾ? ಖಂಡಿತ. ಅದರಿಂದ ಹಾಗೆ ಮಾಡಿದವರಷ್ಟೇ ತೊಂದರೆಗೊಳಗಾಗೋದಿಲ್ಲ, ಸಮಾಜದಲ್ಲಿರೋ ಅಮಾಯಕರು, ಏನೂ ಅರಿಯದ ಮುಗ್ಧ ಜೀವಿಗಳು ಕೂಡ ತೊಂದರೆಗೆ ಒಳಗಾಗಬೇಕಾಗತ್ತೆ ಕಣೋ. ಸೊಂಟ ಮುರಿದ ಮುದುಕಿ ಇಲ್ಲಿ ಸಮಾಜದಲ್ಲಿ ವಿನಾಕಾರಣ ತಪ್ಪಿಲ್ಲದೆ ಯಾತನೆ ಪಡುವವರ ಪ್ರತಿನಿಧಿಯಾಗಿ ಅವರ ಸಂಕಟದ ಪ್ರತಿಧ್ವನಿಯಾಗಿ ಕಾಣ್ತಾಳಲ್ವಕ್ಕ? ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀಯಲ್ಲೋ ರಾಮು. ಪರವಾಗಿಲ್ಲ ನೀನು ಈ ನಡುವೆ. ಸದ್ಯಕ್ಕ ಅದು ಹಾಗಲ್ಲ ಹೀಗಲ್ಲ ಅಂತ ನನ್ನ ತೆಗಳದೆ ಹೊಗಳಬಿಟ್ಟಿಯಲ್ಲ. ಥ್ಯಾಂಕ್ ಯು. ನಿನ್ನ ಥ್ಯಾಂಕ್ಸ್ ಆಗಿರಲಿ. ನೀನು ಜೀವನದಲ್ಲಿ ಯಾವ ಸಾಧನೆ ಮಾಡಿದ್ರು ಅದು ಇತರರಿಗೆ, ಸಮಾಜಕ್ಕೆ ಉಪಕಾರಿಯಾಗೋ ಹಾಗಿರಬೇಕು ಅಂತ ಸಂಕಲ್ಪ ಮಾಡು ನೋಡೋಣ. ನಾನೊಬ್ನೇನಾ? ನಾವೆಲ್ಲ ಸಂಕಲ್ಪ ಮಾಡೋಣ ಅನ್ನು. ಆಯ್ತಪ್ಪ, ನಾವೆಲ್ಲ ಸಂಕಲ್ಪ ಮಾಡೋಣ. ಆಯ್ತಾ? ಈಗ ನೀನು ಇನ್ನೊಂದು ಸಂಕಲ್ಪ ಮಾಡ್ಬೇಕು ನೋಡು. ಏನಕ್ಕ ಅದು? ನಾನು ಈರುಳ್ಳಿ ಹೆಚ್ಕೊಡ್ತೀನಿ ಅಕ್ಕನಿಗೆ ರೊಟ್ಟಿ ಮಾಡಕ್ಕೆ ಅಂತ. ಅಕ್ಕ, ನನಗೆ ಅದೊಂದು ಸಂಕಲ್ಪದ ಕೆಲಸ ಆಗಲ್ಲಕ್ಕ. ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಓದ್ಕೋಬೇಕಲ್ವಾ, ಬರ್ಕೊಳ್ಳಬೇಕು. ಚೆನ್ನಾಗಿ ಮಾತಾಡ್ತೀಯ ಬಿಡು. ಇನ್ನೇನು, ನಾನೇ ಹೆಚ್ಕೊಳ್ತೀನಿ, ನೀನು ಓದ್ಕೊ ಹೋಗು. ಥ್ಯಾಂಕ್ ಯು ಅಕ್ಕ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.